ಮನೆಯಲ್ಲಿ ಪ್ರತಿಯೊಬ್ಬರು ಅಡಕೆ ತಿನ್ನುವ ಹವ್ಯಾಸ ಮಾಡಬೇಕು. ಸಣ್ಣ ಮಟ್ಟದ ಮಣ್ಣು ತಪಾಸಣೆ ಯಂತ್ರವನ್ನು ಕ್ಯಾಂಪ್ಕೋ ಖರೀದಿಸಿದ್ದು, ಮೊಬೈಲ್ ಕೇಂದ್ರವನ್ನು ಪುತ್ತೂರಿನಲ್ಲಿ ಸ್ಥಾಪಿಸಲಾಗುವುದು. 1.45 ಲಕ್ಷ ಸದಸ್ಯರಿದ್ದು, ಎಲ್ಲರ ಹಿತ ಕಾಯುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಬದ್ಧವಾಗಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗೆ ಹೇಳಿದರು. ಮಹಾಮಾಯಿ ದೇವಸ್ಥಾನದ ಸಭಾಂಗಣದಲ್ಲಿ ಕೇಂದ್ರ ಅಡಕೆ ಮತ್ತು ಕೋಕೋ ಮಾರಾಟ ಮತ್ತು ಪರಿಷ್ಕರಣಾ ಸಹಕಾರಿ ಪುತ್ತೂರು ನವೀಕೃತ ಕಚೇರಿ ಉದ್ಘಾಟನೆ ಹಾಗೂ ಸದಸ್ಯ ಬೆಳೆಗಾರರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮನುಷ್ಯ ಆಕ್ರಮಣದಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುವುದು ಹೆಚ್ಚಾಗುತ್ತಿದೆ. ಮಂಗನಿಗೆ ಮಂಕಿ ಪಾರ್ಕ್, ಸಂತಾನಹರಣ ಚಿಕಿತ್ಸೆ ಮಾಡುವ ಘೋಷಣೆ ಸರ್ಕಾರದಿಂದ ನಡೆದಿದ್ದು ಕಾರ್ಯಗತವಾಗಿಲ್ಲ. ಕೋತಿಯನ್ನ ಅಂಡಮಾನ್ ದ್ವೀಪಕ್ಕೆ ಬಿಟ್ಟು ಬರುವಂತೆ ಸರ್ಕಾರಕ್ಕೆ ಮನವಿ ನೀಡುವ ಕಾರ್ಯವಾಗಿದೆ. ರೈತರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಿಪಿಸಿಆರ್ಐ ನಿರ್ದೇಶಕರಲ್ಲಿ ಈಗಾಗಲೇ ಮಾತುಕತೆ ಮಾಡಲಾಗಿದೆ. ಕೊಬ್ಬರಿಯ ಜೊತೆಗೆ ತೆಂಗಿನಕಾಯಿ ಖರೀದಿಸುವ ಚಿಂತನೆ ಇದೆ ಎಂದು ತಿಳಿಸಿದರು. ಹಾಗೆ 2016ರಲ್ಲಿ ಅಮೆರಿಕಾ ಯೂನಿವರ್ಸಿಟಿ ಅಟ್ಲಾಂಟಾದಲ್ಲಿ ಇದರ ಬಗ್ಗೆ ರಿಸರ್ಚ್ ಆಗಿದೆ. ಅಡಿಕೆ ತಿನ್ನುವುದರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರುವುದಿಲ್ಲ ಎಂಬ ರಿಪೋರ್ಟು ನಡೆದಿದೆ. 2023ರಲ್ಲಿ ರೂರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಆಫ್ ಸಿಯೋಲ್ ಇಂಡೋನೇಷ್ಯಾದಲ್ಲಿ ಸಮೇತ ಇದರ ರಿಸರ್ಚ್ ಆಗಿದೆ. ಅದರಲ್ಲೂ ಸಮೇತ ಅಡಿಕೆಗೆ ಯಾವುದೇ ರೀತಿಯ ಅಡಿಕೆಯಿಂದ ಬರುವುದಿಲ್ಲ ಅಂತ ರಿಪೋರ್ಟ್ ಆಗಿದೆ. ಪ್ರತಿಯೊಂದು WHO ಇರ್ಬೋದು ಅಥವಾ ಬೇರೆ ಲೈಕ್ ಮೈಂಡೆಡ್ ಇರ್ಬೋದು ಅಥವಾ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಇರ್ಬೋದು, ಅವರೆಲ್ಲರೂ ಅಡಿಕೆಯಿಂದ ಗುರಿ ಮಾಡಿ ಅಡಿಕೆ ಕ್ಯಾನ್ಸರ್ ಧಾರಕ ಸಾಧ್ಯ. ಯಾವಾಗ ಅಡಿಕೆ ಹೊಗೆ ಸೊಪ್ಪು ಅಥವಾ ಅಡಿಕೆ ಬೇರೆ ಮಿಡ್ ಅಂತ ಏನು ಹೇಳ್ತೇವೆ ಅದಕ್ಕೆ ಮಿಕ್ಸ್ ಆದಾಗ ಕ್ಯಾನ್ಸರ್ ಬರ್ಬೋದು, ಬಾರದಿರ್ಬೋದು, ಅದಕ್ಕೆ ನಾವು ಸೈಂಟಿಸ್ಟ್ ಅಲ್ಲ. ಆದರೆ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಈ ರೀತಿ ಆಗಿದ್ದ ವಿಚಾರವನ್ನು ಹೈಲೈಟ್ ಮಾಡಿದ್ದೇವೆ. ಇವತ್ತು ಅದರ ಪತ್ರವನ್ನು ಪ್ರೈಮ್ ಮಿನಿಸ್ಟರ್ ಮತ್ತು ಹೆಲ್ತ್ ಮಿನಿಸ್ಟರ್ ಕಳಿಸಿದ್ದೇವೆ. ಭೂತಾನ್ ಅಡಿಕೆ ಬಗ್ಗೆ ಸಣ್ಣ ಸಣ್ಣ ಪೇಪರ್ಗಳಲ್ಲಿ ಬರ್ತಾರೆ. ಭೂತಾನ್ನಿಂದ 17,000 ಮೆಟ್ರಿಕ್ ಟನ್ ಅಡಿಕೆ ಬಂದಿರೋದ್ರಿಂದ ಮಾರುಕಟ್ಟೆ ಬಿದ್ದೋಯ್ತು. ಮಾರುಕಟ್ಟೆ ಬೀಳ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಏನೂ ಆಗಲ್ಲ. ಭೂತಾನ್ನಿಂದ ಬರತಕ್ಕಂಥ 17,000 ಮೆಟ್ರಿಕ್ ಟನ್ ಅಡಿಕೆ ಏನಿದೆ ಅದು ಹಸಿ ಅಡಿಕೆ. ಅದು ಇಲ್ಲಿ ಬರುವಾಗಲೇ ಡ್ಯಾಮೇಜ್ ಆಗ್ತದೆ. ಅದು ಸಹ ಅದು ಕೆಂಪಟ್ಟೆ ಆಗೋದು ಮಲೆನಾಡಿನ ಮತ್ತು ಈ ನಮ್ಮ ಕರಾವಳಿ ಭಾಗದ ಅಡಿಕೆ ಅದು ಆಗಲಿಲ್ಲ. ಅದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ ಹೊರತು ಪೇಪರ್ನಲ್ಲಿ ಅದನ್ನು ಹೈಲೈಟ್ ಮಾಡುವಂತ ಅಗತ್ಯ ನನಗೆ ಬೀಳಿಲ್ಲ. ಯಾಕಂದ್ರೆ ಕ್ಯಾಂಪ್ಕೋ ಪ್ರತಿದಿನದ ಮಾರುಕಟ್ಟೆ ಧಾರಣೆ ಸರಿಯಾಗಿ ಅಡಿಕೆ ರೇಟನ್ನು ಆಯಾ ಕಾಲಕ್ಕೆ ಸರಿಯಾಗಿ ರೇಟ್ ಏರ್ಸ್ತಾ ಬಂದಿದೆ. ಇನ್ನೂ ನಾವು ಅಡಿಕೆಯನ್ನು ಡೌನ್ ಆಗಲಿಕ್ಕೆ ಪ್ರೈವೇಟ್ನವರು ಬಂದರು, ನಾವು ಅದನ್ನು ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ ಅನ್ನೋ ಮಾತನಿಗೆ ಹೇಳಿ ಇಚ್ಛೆ ಪಡ್ತೇನೆ. ಶಾಖೆಯನ್ನ ಹಿರಿಯ ಸದಸ್ಯ ಬೆಳೆಗಾರರಾದ ಎನ್ಎಸ್ ಹರಿಹರ್ ರಾವ್, ಸುರೇಶ್ ಬಲ್ನಾಡ್, ಬಿಟಿ ನಾರಾಯಣ್ ಭಟ್, ಕೆಟಿ ಭಟ್ ಉದ್ಘಾಟಿಸಿದರು. ನಿರ್ದೇಶಕರಾದ ಎಸ್ಆರ್ ಸತೀಶ್ ಚಂದ್ರ, ಕೃಷ್ಣ ಪ್ರಸಾದ್ ಮಡ್ತಿಲ, ಕೆ ಬಾಲಕೃಷ್ಣ ರೈ, ಜಯರಾಮ್ ಸರಳಯ್ಯ, ಜಯಪ್ರಕಾಶ್, ನಾರಾಯಣ್ ಟಿಕೆ, ರಾಧಾಕೃಷ್ಣ ಕೆ, ಸತ್ಯನಾರಾಯಣ್ ಪ್ರಸಾದ್, ಸುರೇಶ್ ಕುಮಾರ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ, ಡಿಜಿಎಂ ಪರಮೇಶ್ವರ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಗೋವಿಂದ ಭಟ್, ಎಆರ್ಡಿಎಫ್ ವಿಜ್ಞಾನಿ ಕೇಶವ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.